ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಸಂಚಿಕೆಯ ಶುರುವಿನಲ್ಲಿ ಮನೆಯವರೆಲ್ಲರೂ ಸೇರಿ ನಿಧಿ ತಾಯಿ ಶಾಸ್ತ್ರನ ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿ ನೆರವೇರುತ್ತೆ. ಆಗ ಮಹಾಲಕ್ಷ್ಮಿ ಅವರು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೊಂಡ್ ಬನ್ನಿ, ನಾವು ಕಾರ್ ಹತ್ರ ಇರ್ತೀವಿ ಅಂತ ಹೇಳಿ ಕರ್ಣ ಮತ್ತೆ ನಿಧಿನ ಪ್ರದಕ್ಷಿಣೆ ಹಾಕೋದಕ್ಕೆ ಕಳಿಸ್ತಾರೆ. ಹಾಗೆ ಅವರು ಕಾರ್ ಹತ್ರ ಹೊರಟೋಗ್ತಾರೆ. ಕರ್ಣ ನಿಧಿ ಇಬ್ರು ಪ್ರದರ್ಶನೆ ಹಾಕೊಂಡ್ ಬಂದು ದೇವಸ್ಥಾನದ ಮುಂದೆ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನನ್ ಲೈಫ್ ಅಲ್ಲಿ ಇದು ದಿ ಬೆಸ್ಟ್ ಡೇ. ನಾನು ಈ ದಿವ್ಸಕ್ಕೋಸ್ಕರ ಆ ಕೃಷ್ಣನ್ ಹತ್ರ ಎಷ್ಟೊಂದೆಲ್ಲ ಬಿಡ್ಕೊಂಡಿದ್ದೆ ಗೊತ್ತಾ ಅಂತ ನಿಧಿ ಹೇಳಿದ್ರೆ, ಆ ಕೃಷ್ಣನ್ಗೆ ನಾನು ಫ್ಯಾನ್ ಆಗ್ಬಿಟ್ಟಿದೀನಿ ಕಣ್ರಿ. ನಿಮ್ಗಿಂತ ಜಾಸ್ತಿ ನಾನೇ ಬೇಡ್ಕೊಂಡಿದೀನಿ ಗೊತ್ತಾ. ಎಷ್ಟು ಕಾಟ ಕೊಟ್ಬಿಟ್ರಿ ನೀವ್ ನನ್ಗೆ ಅಂತ ಕರ್ಣ ಹೇಳ್ತಾನೆ. ಅದಕ್ಕೆ ನಿಧಿ ನಗ್ತಿರ್ತಾಳೆ. ಹೇಗೋ ತಾಯಿ ಶಾಸ್ತ್ರ ಆಗಿದೆ, ನನ್ಗೆ ಒಂದು ಸಣ್ಣ ಆಸೆ ಇದೆ ಕಣ್ರಿ, ನೀವು ಅಪ್ಪಣೆ ಕೊಟ್ರೆ ಹೇಳ ಅಂತ ಕರ್ಣ ಕೇಳ್ತಾನೆ. ಹೇಳಿ ಅಂತ ನಿಧಿ ಹೇಳ್ಬೇಕಾದ್ರೆ, ನನಗೆ ಏನಿಲ್ಲ ಬಿಡಿ ಅಂತ ಕರ್ಣ ಅರ್ಧಕ್ಕೆ ಮಾತನ್ನ ನಿಲ್ಲಿಸ್ತಾನೆ. ರೀ ಮುದ್ದು, ಇದೊಳ್ಳೆ ಕತೆ ಆಯ್ತಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಯಾವ್ದೇ ಮುಚ್ಚು ಮರೆ ಇಲ್ದೆ ಎಲ್ಲದನ್ನು ಹೇಳ್ಕೋಬೇಕು, ಅದೇನು ಅಂತ ಹೇಳಿ ಅಂತ ನಿಧಿ ಕೇಳ್ತಾಳೆ. ನನಗೆ ನನಗೆ ನಿಮ್ ತರನೇ ಇರೋ ಜೂನಿಯರ್ ನಿಧಿನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ನನ್ನ ಆಸೆನ ನೆರವೇರಿಸ್ತೀರಾ ಅಂತ ಕರ್ಣ ಕೇಳ್ಬೇಕಾದ್ರೆ, ಅದನ್ನ ಕೇಳಿ ನಿಧಿ ನಾಚ್ಕೋತಾಳೆ. ಛೀ, ದೇವಸ್ಥಾನದಲ್ಲಿ ಕುತ್ಕೊಂಡು ಹೀಗೆಲ್ಲ ಮಾತಾಡ್ತಾರ ಅಂತ ನಿಧಿ ಕೇಳ್ಬೇಕಾದ್ರೆ, ನಾನು ಬೇಡದೇ ಇರೋದನ್ನೇನು ಹೇಳಿಲ್ವಲ್ಲ. ನೋಡಿ, ಈ ಸೃಷ್ಟಿ ಅನ್ನೋದು ಪ್ರಪಂಚದಲ್ಲಿ ಸಹಜ. ಇದು ಆ ದೇವ್ರಿಗೂ ಗೊತ್ತಾಗತ್ತೆ. ಗಂಡ ತನ್ನ ಹೆಂಡತಿ ಹತ್ರ ಇಷ್ಟೊಂದು ಒಳ್ಳೆ ವಿಷಯನ ಡಿಸ್ಕಸ್ ಮಾಡ್ತಿದ್ದಾನೆ ಅಂತ ಆ ದೇವ್ರು ವರನ ಬೇಗ ಗ್ರಾಂಟ್ ಮಾಡಿದ್ರು ಮಾಡ್ಬೋದು ಅಂತ ಕರ್ಣ ಹೇಳ್ತಾನೆ. ವರನ ಗ್ರಾಂಟ್ ಮಾಡ್ಲಿ, ಆದ್ರೆ ಜೂನಿಯರ್ ನಿಧಿನ ಕೊಡಕ್ ಆಗೋದಿಲ್ಲ ಅಂತ ನಿಧಿ ಹೇಳಿದಾಗ, ಯಾಕೆ ಅಂತ ಕರ್ಣ ಗಾಬ್ರಿಲಿ ಕೇಳ್ತಾನೆ. ಯಾಕಂದ್ರೆ ಆ ನನಗೆ ನನ್ಗೆ ಜೂನಿಯರ್ ಕರ್ಣ ಬೇಕು, ಅದಕ್ಕೆ ಅಂತ ನಿಧಿ ಹೇಳ್ತಾಳೆ. ಕಳ್ಳಿ ಕಣ್ರಿ ನೀವು, ನಿಮ್ಗೂ ಆಸೆ ಇದೆ ಅಂತ ಆಯ್ತು. ಇಷ್ಟು ದಿವ್ಸ ನಾವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬಿಟ್ವಾ ಅಂತ ಕರ್ಣ ಹೇಳ್ಬೇಕಾದ್ರೆ, ಏನೋಪ್ಪ ನನಗದೆಲ್ಲ ಗೊತ್ತಿಲ್ಲ ಅಂತ ನಿಧಿ ಹೇಳ್ತಾಳೆ. ಹಾಗಿದ್ರೆ ಇವತ್ತಿಂದ ಒಂದು ಸೆಕೆಂಡ್ ವೇಸ್ಟ್ ಮಾಡೋದ್ ಬೇಡ. ಆದ್ರಿಂದ ನಿಧಿ ನಾಚ್ಕೋಬೇಕಾದ್ರೆ, ಅಪ್ಪ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್, ಇವ್ರಿಗೆ ಎಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ಯಲ್ಲಪ್ಪ ಅಂತ ಕರ್ಣ ಕೃಷ್ಣನ್ಗೆ ಕೈ ಮುಗ್ದು ಹೇಳ್ತಿರ್ತಾನೆ. ಸರಿ ಬನ್ನಿ ಹೋಗೋಣ, ಅಲ್ಲೆಲ್ರು ಕಾಯ್ತಿರ್ತಾರೆ ಅಂತ ನಿಧಿ ಹೇಳ್ಬೇಕಾದ್ರೆ, ಅಯ್ಯೋ ಅಜ್ಜಿನೇ ಹೇಳ್ ಕಳ್ಸಿದ್ರಲ್ಲ, ಬೇಗ ಬರೋದೇನ್ ಬೇಡ ಅಂತ, ಆರಾಮಾಗೆ ಬನ್ನಿ ಅಂತ ಹೇಳಿದ್ರು ಅಂತ ಕರ್ಣ ಹೇಳ್ದಾಗ, ಅವ್ರು ಹೇಳ್ತಾರೆ ಹಾಗಂತ ನಾವು ಅವ್ರನ್ನ ಕಾಯ್ಸಕ್ಕಾಗತ್ತಾ, ಬನ್ನಿ ಬನ್ನಿ ಅಂತ ಹೇಳ್ತಾ ನಿಧಿ ಬಲ್ವಂತವಾಗಿ ಕರ್ಣನ ಕರ್ಕೊಂಡ್ ಹೋಗ್ತಾಳೆ. ಈ ಕಡೆ ರಮೇಶ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ, ಅಲ್ಲಿಗೆ ಹೌ ವಾಸ್ ದ ಡೇ ಗೋಯಿಂಗ್ ಡ್ಯಾಡ್ ಅಂತ ಹೇಳ್ತಾ ಸಂಜು ಅಲ್ಲಿಗೆ ಬರ್ತಾನೆ. ಓಕೆ ಮಗ್ನೆ. ಸಂಜು ಯಾಕೋ ತಲೆನೋಯ್ತಾ ಇದೆ, ಒಂದ್ ಒಳ್ಳೆ ಟೀ ಮಾಡ್ಕೊಂಡ್ ಬರ್ತೀಯಾ ಅಂತ ರಮೇಶ ಕೇಳ್ಬೇಕಾದ್ರೆ, ಡ್ಯಾಡ್ ನನ್ಗ್ ಎಲ್ ಬರುತ್ತೆ ಡ್ಯಾಡ್, ನೀವೇ ಮಾಡ್ಕೊಂಡ್ ಬನ್ನಿ ಕುಡಿಯೋಣ ಅಂತ ಸಂಜು ಹೇಳ್ತಾನೆ. ನಾನು ನಿನಗ್ ಕೇಳಿದ್ರೆ ನೀನ್ ನನಗೆ ಹೇಳ್ತೀಯ, ಅಟ್ಲೀಸ್ಟ್ ಆ ತಿಪ್ಪೆ ಇದ್ದಿದ್ರೆ ಟೈಮ್ ಟು ಟೈಮ್ ಟೀ ಮಾಡ್ಕೊಡ್ತಿದ್ದ ಅಂತ ರಮೇಶ ಹೇಳ್ದಾಗ, ಡ್ಯಾಡ್ ಅದೇನು ದೊಡ್ಡ ವಿಷಯನಾ, ಯೂಟ್ಯೂಬ್ ನೋಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳುಗಳೇ ಮಾಡ್ತಾರೆ, ಇನ್ನು ನನ್ ಕೈಲ್ ಮಾಡಕ್ಕಾಗಲ್ವಾ ಅಂತ ಸಂಜು ಕೇಳ್ತಾನೆ. ಬಾಯಿ ಮಾತಲ್ಲಿ ಎವರೆಸ್ಟ್ ಹತ್ಬೋದು, ಅದ್ ನಿನ್ಗ್ ಗೊತ್ತಾ ಅಂತ ರಮೇಶ ಕೇಳ್ತಾನೆ. ಇವಾಗೇನ್ ಡ್ಯಾಡ್, ನಿಮ್ಗೆ ಟೀ ಬೇಕು ತಾನೆ, ನಿಮ್ ಲೈಫ್ ಅಲ್ಲೇ ಕುಡ್ದಿರ್ಬಾರ್ದು, ಆ ತರ ಟೀ ಮಾಡ್ಕೊಂಡ್ ಬರ್ತೀನಿ, ನೋಡ್ತಾ ಇರಿ ಅಂತ ಹೇಳ್ತಾ ಸಂಜು ಅಲ್ಲಿಂದ ಎದ್ದು ಕಿಚನ್ಗೆ ಹೋಗ್ತಾನೆ. ಇವಾಗ ಏನ್ ಮಾಡೋದು ಅಂತ ಸಂಜು ಯೋಚನೆ ಮಾಡ್ತಾ, ಹೇ ಸಿರಿ, ಹೌ ಟು ಮೇಕ್ ಎ ಟೀ ಅಟ್ ಹೋಮ್ ಪ್ಲೇ ಇನ್ ಯೂಟ್ಯೂಬ್ ಅಂತ ಸಂಜು ಹೇಳ್ತಿದ್ದಂಗೆ, ತುಂಬಾ ಜಾಸ್ತಿ ವ್ಯೂ ಹೋಗಿರೋ ಲಿಸ್ಟ್ ಗಳನ್ನೆಲ್ಲ ಅವನು ಚೆಕ್ ಮಾಡ್ಬೇಕಾದ್ರೆ, ಟಾಪ್ 1 ಅಲ್ಲಿರೋ ಚಾನೆಲ್ ಅಲ್ಲೇ ಅವನು ಟೀ ಹೇಗ್ ಮಾಡೋದು ಅಂತ ನೋಡ್ಕೊಂಡೆ ಟೀ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಕ್ವಾಂಟಿಟಿ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗದೆ ತನ್ಗಿಷ್ಟ ಬಂದಂಗೆ ಬೇಕಾಬಿಟ್ಟಿಯಾಗಿ ಟೀ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಹಾಲನ್ನೆಲ್ಲ ಕೆಳಗಡೆ ಚೆಲ್ಲಿರ್ತಾನೆ. ಆದ್ರೆ ಗ್ಯಾಸ್ ಹಚ್ಚೋದಕ್ಕೆ ಲೈಟರ್ನ ಹುಡುಕ್ಬೇಕಾದ್ರೆ, ಡ್ಯಾಡ್ ನೀವ್ ಲೈಟರ್ ನೋಡಿದ್ರ ಅಂತ ಸಂಜು ಕೇಳ್ತಾನೆ. ಅಲ್ಲೇ ಎಲ್ಲೋ ಇರುತ್ತೆ ನೋಡ ಅಂತ ರಮೇಶ ಹೇಳಿದಾಗ, ಛೇ ಎಲ್ಲೂ ಕಾಣ್ತಿಲ್ಲ ಡ್ಯಾಡ್ ಅಂತ ಸಂಜು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಕರ್ಣ ನಿಧಿ ಕಣ್ಣನ್ನ ಮುಚ್ಕೊಂಡು ಕರ್ಕೊಂಡ್ ಹೋಗ್ಬೇಕಾದ್ರೆ, ಮುದ್ದು ಕಣ್ ಮುಚ್ಕೊಂಡು ಎಲ್ಲಿ ಕರ್ಕೊಂಡ್ ಹೋಗ್ತಿದ್ದೀರಾ ಅಂತ ನಿಧಿ ಕೇಳ್ತಾಳೆ. ನಿಮ್ಗೆ ಗೊತ್ತಾಗತ್ತೆ ಬನ್ನಿ, ಸ್ಟೆಪ್ಸ್ ಇದೆ ಹುಷಾರು ಅಂತ ಹೇಳ್ತಾ ಕರ್ಣ ದೇವಸ್ಥಾನದ ಮೆಟ್ಲುಗಳನ್ನ ಇಳಿಸ್ಕೊಂಡು ನಿಧಿನ ಕರ್ಕೊಂಡ್ ಬರ್ತಾನೆ. ಹಾಗೆ ಅವಳ ಕಣ್ಣಿಗೆ ಮುಚ್ಚಿರೋ ಅಂತ ತನ್ ಕೈನ ತೆಗೆದು ಸರ್ಪ್ರೈಸ್ ಅಂತ ಕರ್ಣ ಹೇಳ್ತಾನೆ. ಆಗ ನಿಧಿ ಕಣ್ ತೆಗ್ದು ನೋಡಿದಾಗ ಕಣ್ ಮುಂದೆ ಬೈಕ್ ಇರುತ್ತೆ, ಅದ್ರ ಮೇಲೆ ಜಸ್ಟ್ ಮ್ಯಾರಿಡ್ ಅನ್ನೋ ಬೋರ್ಡ್ ಸಹ ಇರುತ್ತೆ. ವಾವ್, ಇದೇನಿದು, ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತ ನಿಧಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ನನ್ ಹೆಂಡತಿ ದೇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಮಾಡ್ದೆ, ಓಕೆನಾ ಅಂತ
ಕರ್ಣ ಕೇಳ್ತಾನೆ. ಏನು ಓಕೆ ಅಂತ ಕೇಳ್ತಿದ್ದೀರಾ? ಸೂಪರ್ ಆಗಿದೆ. ಹೀಗೆಲ್ಲ ಮಾಡಿ ನಿಮ್ ಮೇಲಿರೋ ಪ್ರೀತಿ ಒಂದೊಂದೇ ಕ್ವಿಂಟಲ್ ಜಾಸ್ತಿ ಆಗ್ತಾ ಹೋಗ್ತಿರತ್ತೆ. ಹೌದು, ಏನಿದು ಜಸ್ಟ್ ಮ್ಯಾರಿಡ್ ಅಂತ ಬೋರ್ಡ್ ಹಾಕ್ಸಿದೀರಾ ಅಂತ ನಿಧಿ ಕೇಳ್ಬೇಕಾದ್ರೆ, ಈಗಷ್ಟೇ ಅಫಿಷಿಯಲ್ ಆಗಿ ಮದ್ವೆ ಆಗಿದೀವಿ, ಒಬ್ರಿಗೊಬ್ರು ಹತ್ರ ಆಗಿದೀವಿ, ಅದಕ್ಕೆ ಈ ಬೋರ್ಡ್. ನನಗಂತೂ ಜಗತ್ತು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಗೊತ್ತಾ? ಪ್ರೀತಿಗೆ ಇನ್ನೊಂದು ಮುಖ ಪರಿಚಯ ಆಗ್ತಾ ಇದೆ. ಈ ಫೀಲಿಂಗು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಅದಕ್ಕೆ ಈ ಕ್ಷಣನ ಕಳ್ಕೊಳ್ಳೋದಕ್ಕೆ ಮನ್ಸೇ ಆಗ್ಲಿಲ್ಲ. ಇವತ್ತು ಇಡೀ ದಿನ ಈ ಗಾಡಿನಲ್ಲಿ ಎಂಜಾಯ್ ಮಾಡೋಣ ಅಂತ ಕರ್ಣ ಹೇಳ್ಬೇಕಾದ್ರೆ, ಇಂತ ಮುದ್ದಾಗಿರೋ ಐಡಿಯಾ ನನ್ ಮುದ್ದುಗ್ ಮಾತ್ರ ಬರೋದ್ ಸಾಧ್ಯ. ಹಾಗಿದ್ರೆ ವಾಟ್ಸ್ ನೆಕ್ಸ್ಟ್ ಅಂತ ನಿಧಿ ಕೇಳಿದಾಗ, ನೆಕ್ಸ್ಟ್ ಗಾಡಿ ಹತ್ತಿ ಕುತ್ಕೊಳ್ಳಿ, ಮದ್ವೆ ಆದ್ಮೇಲೆ ಇದೇ ಫಸ್ಟ್ ನಮ್ದು ರೋಡ್ ಟ್ರಿಪ್. ನಾನು ನೀವು ಇವಾಗಷ್ಟೇ ನಮ್ ಪಾಲಿಗೆ ಬದ್ಲಾಗಿರೋ ಈ ಪ್ರಪಂಚ. ಇವತ್ತಿಗೆ ಇಷ್ಟು ಸಾಕಾ ಅಂತ ಕರ್ಣ ಕೇಳ್ತಾನೆ. ಧಾರಾಳವಾಗಿ ಸಾಕು, ಇವತ್ತು ನಿಮ್ಮನ್ನ ಕೂರಿಸ್ಕೊಂಡು ಇಡೀ ಊರೇ ರೌಂಡ್ ಹಾಕಿಸ್ತೀನಿ ಅಂತ ನಿಧಿ ಹೇಳಿದಾಗ, ಕರ್ಣ ತನಗ್ ತಾನು ಸಮಾಧಾನ ಮಾಡ್ಕೊಂಡು, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್ಸ್, ಇವತ್ತು ಸಾರ್ವಜನಿಕರಲ್ಲಿ ವಿನಂತಿ, ಇವತ್ತು ಯಾರು ಮೇನ್ ರೋಡ್ಗೆ ಬರ್ಬೇಡಿ ಅಂತ ಕರ್ಣ ಜೋರಾಗಿ ಅನೌನ್ಸ್ ಮಾಡ್ತಾನೆ. ಹಲೋ ಡಾಕ್ಟ್ರೆ, ನಾನೇನು ಅಷ್ಟೊಂದೇನು ಕೆಟ್ಟದಾಗೇನು ಓಡಿಸೋದಿಲ್ಲ ಅಂತ ನಿಧಿ ಹೇಳ್ತಾಳೆ. ಸುಮ್ನೆ ತಮಾಷೆಗೆ ಹೇಳ್ದೆ, ಇವತ್ತು ನಾನು ಓಡಿಸ್ತೀನಿ, ನೀವು ಆರಾಮಾಗಿ ಹಿಂದೆ ಕುತ್ಕೊಳ್ಳಿ ಅಂತ ಕರ್ಣ ಬೈಕ್ ನ ಹತ್ತಿ ಕುತ್ಕೊಂಡಾಗ, ಓಕೆ ಮೈ ಡಿಯರ್ ಮುದ್ದು ಅಂತ ಹೇಳ್ತಾ ನಿಧಿನು ಬೈಕ್ ಹತ್ತಿ ಕುತ್ಕೋತಾಳೆ. ಆದ್ರೆ ನಿಧಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಕುತ್ಕೊಂಡಿರ್ತಾಳೆ. ಇದರಿಂದ ಕರ್ಣಂಗೆ ಕಂಫರ್ಟ್ ಫೀಲ್ ಆಗ್ತಿರೋದಿಲ್ಲ. ಯಾಕೋ ಇವತ್ತು ಚಳಿ ಅಂತ ಅನ್ನಿಸ್ತಿದೆ ಅಲ್ವಾ ಅಂತ ಕರ್ಣ ಹೇಳಿದಾಗ, ಇಲ್ವಲ್ಲ ಬಿಸ್ಲಿದೆ ಅಂತ ನಿಧಿ ಹೇಳ್ತಾಳೆ. ಆದ್ರೆ ನನಗ್ ಆ ರೀತಿ ಅನ್ನಿಸ್ತಿಲ್ವಲ್ಲ, ಸ್ವಲ್ಪ ಗಟ್ಟಿಯಾಗಿ ತಪ್ಕೊಂಡ್ರೆ ಒಳ್ಳೇದು ಅಂತ ಕರ್ಣ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕಾದ್ರೆ, ಛೀ, ಬರ್ತಾ ಬರ್ತಾ ನಿಮ್ ಆಸೆ ಜಾಸ್ತಿ ಆಗ್ತಾ ಇದೆ ಅಂತ ನಿಧಿ ಹೇಳ್ತಾಳೆ. ಜಾಸ್ತಿ ಮಾಡ್ಸಿದ್ಯಾರೋ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಎಲ್ಲದಕ್ಕೂ ನೀವೇ ಕಾರಣ ಅಂತ ಕರ್ಣ ಹೇಳ್ತಾನೆ. ಅಂತ ಹೇಳ್ತಾ ನಿಧಿ ನಾಚ್ಕೋಬೇಕಾದ್ರೆ, ಮನಸ್ಸಲ್ಲಿ ಪ್ರೀತಿ ಕವಿದ ವಾತಾವರಣ, ಹೃದಯದಲ್ಲಿ ಬೀಸುತ್ತಿರೋ ಭಾವನೆಗಳ ಬಿರುಗಾಳಿ, ಪ್ರೇಮದ ಮಳೆ ತಡೆ ಇಲ್ದೆ ಸುರಿಯೋ ಹೊತ್ತು, ನಿಮ್ಮ ಸನಿಹ ಇಲ್ದೆ ಇದ್ರೆ ಹೇಗ್ ಹೇಳಿ ಅಂತ ಕರ್ಣ ಕೇಳ್ಬೇಕಾದ್ರೆ, ಹೇಗೆ ಅಂದ್ರೆ ಹೀಗೆ, ಇವಾಗ ಓಕೆನಾ ಅಂತ ಹೇಳ್ತಾ ನಿಧಿ ಕರ್ಣನ್ನ ಗಟ್ಟಿಯಾಗಿ ತಪ್ಕೋತಾಳೆ. ಇವಾಗ ಓಕೆ ಅಂತ ಹೇಳ್ತಾ ಕರ್ಣ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಸಂಜು ಲೈಟ್ ಎಲ್ಲೂ ಸಿಕ್ತಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೊನೆಗೆ ರಿಯಾಗೆ ಕಾಲ್ ಮಾಡ್ತಾನೆ. ಹೇಳಿ ಚಿಲ್ರೆ ಡಾಕ್ಟ್ರೆ, ಏನು ಎಕ್ಸಾಮ್ ಓದ್ಕೋತಿದ್ರಾ ಅಂತ ರಿಯಾ ಕೇಳ್ಬೇಕಾದ್ರೆ, ನಾನು ಮನೇಲಿ ಟೀ ಮಾಡ್ತಾ ಇದ್ದೀನಿ, ಸ್ಟವ್ ಆನ್ ಮಾಡ್ಬೇಕು, ಲೈಟ್ ಎಲ್ಲಿದೆ ಅಂತ ಸಂಜು ಕೇಳ್ತಾನೆ. ರೀ, ನಾನು ನಿಮ್ ಮನೆಗೆ ನೆನ್ನೆ ಮೊನ್ನೆ ಬಂದವಳು, ಯಾವ್ದ್ ಎಲ್ಲಿರುತ್ತೆ ಅಂತ ನನಗೇನ್ ಗೊತ್ತಿರುತ್ತೆ? ಅಲ್ಲ, ಇಷ್ಟು ವರ್ಷದಿಂದ ಮನೇಲಿದ್ದೀರಾ, ಲೈಟ್ ಎಲ್ಲಿರುತ್ತೆ ಅಂತ ನಿಮಗ್ ಗೊತ್ತಿಲ್ವಾ ಅಂತ ರಿಯಾ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮಾಲ್ತಿ ಅವರು ಅಲ್ಲಿಗೆ ಬರ್ತಾರೆ. ಕೇಳಿದಷ್ಟು ಉತ್ತರ ಕೊಡು, ಜಾಸ್ತಿ ಮಾತಾಡ್ಬೇಡ ಅಂತ ಸಂಜು ರೇಗಾಡ್ತಿರ್ತಾನೆ. ಆಗ ಮಾಲ್ತಿ ಅವರು, ರಿಯಾ ಲೈಟ್ ಎಂತಕ್ಕಂತಮ್ಮ ಅಂತ ಕೇಳ್ಬೇಕಾದ್ರೆ, ರಿಯಾ ಫೋನ್ ನ ಮಾಲ್ತಿ ಅವ್ರಿಗೆ ಕೊಡ್ತಾಳೆ. ಲೈಟರು ಸ್ಟವ್ ಕೆಳಗಡೆ ಇರೋ ಡ್ರಾಯರ್ ಇದೆಯಲ್ಲ ಅದ್ರಲ್ಲಿದೆ ಅಂತ ಮಾಲ್ತಿ ಅವರು ಹೇಳಿದಾಗ, ಸಂಜು ಆ ಲೈಟ್ ಅನ್ನ ಹುಡುಕಿ ಎತ್ಕೋತಾನೆ. ಹಾಗೆ ಕ್ವಿಕ್ ಆಗಿ ಟೀ ಮಾಡೋದ್ ಹೇಗೆ ಅಂತ ಹೇಳ್ಬಿಡು, ಈ ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾನೇ ಕನ್ಫ್ಯೂಷನ್ ಆಗತ್ತೆ ಅಂತ ಸಂಜು ಹೇಳ್ಬೇಕಾದ್ರೆ, ಸರಿಯಾಗಿ ಕೇಳಿಸ್ಕೊ ಅಂತ ಮಾಲ್ತಿ ಅವರು ಹೇಳ್ತಾರೆ. ಒಂದ್ ನಿಮಿಷ ಲೌಡ್ ಸ್ಪೀಕರ್ ಹಾಕ್ತೀನಿ ಅಂತ ಹೇಳ್ತಾ ಸಂಜು ಲೌಡ್ ಸ್ಪೀಕರ್ ನ ಆನ್ ಮಾಡ್ಕೊಂಡೆ ಕೇಳಿಸ್ಕೊತಿರ್ತಾನೆ. ಮೊದ್ಲು ಒಂದ್ ಪಾತ್ರೆ ತಗೊಂಡು ಅದಕ್ಕೆ ನೀರ್ ಹಾಕು ಅಂತ ಮಾಲ್ತಿ ಅವರು ಹೇಳಿದಾಗ, ಸಂಜು ಒಂದ್ ಜಗ್ಗ ನೀರ್ ತಗೊಂಡು ಒಂದ್ ಪಾತ್ರೆಗೆ ಹಾಕ್ತಾನೆ. ಆಗ ಮಾಲ್ತಿ ಅವರು ಎಷ್ಟ್ ನೀರ್ ಹಾಕ್ದೆ ಅಂತ ಕೇಳಿದಾಗ, ಒಂದ್ ಜಗ್ಗಲ್ಲಿ ಎಷ್ಟಿತ್ತು ನೀರು ಅಷ್ಟು ಹಾಕ್ದೆ ಅಂತ ಹೇಳ್ತಾನೆ. ಏನು, ನಿಮಗ್ ಮಾತ್ರ ಟೀ ಮಾಡ್ಕೋತಿದ್ಯಾ ಅಥವಾ ಊರವರೆಲ್ರಿಗೂ ಮಾಡ್ತಿದ್ಯಾ ಅಂತ ಮಾಲ್ತಿ ಅವರು ಕೇಳ್ತಾರೆ. ಹೌದಾ, ಹಾಗಿದ್ರೆ ಎಷ್ಟ್ ಹಾಕ್ಬೇಕು ಅಂತ ಸಂಜು ಕೇಳ್ಬೇಕಾದ್ರೆ, 1 ಲೋಟ ನೀರ್ ಹಾಕು, ಹಾಗೆ ಹಾಲನ್ನ ಕಾಯಿಸ್ಕೊಂಡಿದ್ಯಾ ತಾನೆ ಅಂತ ಮಾಲ್ತಿ ಅವರು ಕೇಳಿದಾಗ, ಸಂಜು ತಾನ್ ಹಾಲೇ ಕಾಯಿಸ್ಕೊಂಡಿಲ್ವಲ್ಲ ಅಂತ ತಲೆ ಕೇರ್ಕೋತಾ ಇರ್ತಾನೆ. ನೀವ್ ಹೇಳ್ದಂಗೆ ಎಲ್ಲ ಇಟ್ಕೊಂಡಿದೀನಿ ಅಂತ ಹೇಳ್ತಾ ಸಂಜು ತಾನು ಸುರ್ದಿರೋಂತ ನೀರನ್ನ ಮತ್ತೆ ಚೆಲ್ಲಿ 1 ಲೋಟ ನೀರನ್ನ ಕರೆಕ್ಟ್ ಆಗಿ ಅಳತೆ ಮಾಡಿ ಆ ಪಾತ್ರೆಗೆ ಹಾಕೋತಾನೆ. ಆಮೇಲೆ ಮಾಲ್ತಿ ಅವರು ಹೇಳ್ದಂಗೆ ಇನ್ನೊಂದ್ ಕಡೆ ಹಾಲನ್ನ ಬಿಸಿಗಿಟ್ಕೋತಾನೆ. ನೆಕ್ಸ್ಟ್ ಅವರು ಟೀ ಪುಡಿ ಎಲ್ಲಿದೆ ಅನ್ನೋದನ್ನ ಹೇಳ್ತಾರೆ. ಅಷ್ಟ್ರಲ್ಲಿ ಹಾಲು ಉಕ್ಕೋಗುತ್ತೆ. ಅಮ್ಮ, ಹಾಲು ಉಕ್ಕೋಯ್ತು ಅಂತ ಸಂಜು ಹೇಳ್ಬೇಕಾದ್ರೆ, ಇವತ್ತು ನೀನು ಟೀ ಮಾಡ್ದಂಗೆ ಫಸ್ಟ್ ಸ್ಟವ್ ಆಫ್ ಮಾಡು ಅಂತ ಮಾಲ್ತಿ ಅವರು ಹೇಳಿದಾಗ, ಸಂಜು ಸ್ಟವ್ ಆಫ್ ಮಾಡ್ತಾನೆ. ಐ ಥಿಂಕ್ ಮಿಲ್ಕ್ ಇಸ್ ಸ್ಪಾಯಿಲ್ಡ್ ಅಂತ ಅನ್ಕೊಂಡು ಸಂಜು ಕಿಚನ್ ಇಂದ ಆಚೆಗೆ ಬರ್ತಾನೆ. ಈ ಕಡೆ ನಿಧಿ ಜೊತೆ ಕರ್ಣ ರೈಡ್ ನ ತುಂಬಾನೇ ಎಂಜಾಯ್ ಮಾಡ್ತಿರ್ತಾನೆ. ಮುದ್ದು, ನೀವ್ ಈ ತರ ನನ್ ಜೊತೆ ಹೋಗ್ತಿದ್ದೀರಲ್ಲ, ಇವತ್ತು ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಯಾವ್ದೋ ಆಪರೇಷನ್ ಇಲ್ವಾ ಅಂತ
ನಿಧಿ ಕೇಳ್ತಾಳೆ, ಆಲ್ರೆಡಿ ಫೋನ್ ಮಾಡಿ ವಿಚಾರ್ಸಾಗಿದೆ. ಇವತ್ತು ಯಾವ್ದೇ ರೀತಿ ಮೇಜರ್ ಆಪರೇಷನ್ ಇಲ್ಲ. ಇವತ್ತು ನೀವ್ ಎಲ್ಲಿ ಹೇಳ್ತಿರೋ ಅಲ್ಲಿ ನನ್ ಗಾಡಿಲ್ ಕರ್ಕೊಂಡ್ ಹೋಗೋದಷ್ಟೇ ನನ್ ಕೆಲ್ಸ. ಹೇಳಿ ಎಲ್ಲಿಗ್ ಹೋಗೋಣ ಅಂತ ಕರ್ಣ ಕೇಳ್ಬೇಕಾದ್ರೆ, ಹೀಗೆ ಹೋಗ್ತಾ ಇರೋಣ, ಎಲ್ಲಿಗ್ ಹೋಗೋದು ಅಂತ ಯೋಚನೆ ಮಾಡೋದ್ ಬೇಡ, ಎಲ್ಲಿ ಚೆನ್ನಾಗ್ ಅನ್ಸುತ್ತೋ ಅಲ್ಲಿ ನಿಲ್ಸಿ ಎಂಜಾಯ್ ಮಾಡೋಣ, ಓಕೆನಾ ಅಂತ ನಿಧಿ ಹೇಳ್ದಾಗ, ಓಕೆ ಲೈಟ್ ಹೌಸ್, ಗುರಿ ಇಲ್ಲದ ಪಯಣ ಒಂಥರ ಚೆನ್ನಾಗಿದೆ ಅಂತ ಕರ್ಣ ಹೇಳ್ತಾನೆ. ಮುದ್ದು, ನನಗೆ ಇನ್ನೊಂದ್ ವಿಷ್ ಇದೆ, ನೀವ್ ಒಪ್ಕೋತೀರಾ ಅಂತ ನಿಧಿ ಕೇಳ್ದಾಗ, ಏನದು ಅಂತ ಕರ್ಣ ಕೇಳ್ತಾನೆ. ನೀವು ಸ್ವಲ್ಪ ಹೊತ್ತು ಗಾಡಿ ಓಡಿಸಿ, ಆಮೇಲೆ ಶೇರಿಂಗ್ ಇಸ್ ಕೇರಿಂಗ್, ನಾನ್ ಓಡಿಸ್ತೀನಿ, ಓಕೆನಾ ಅಂತ ನಿಧಿ ಕೇಳಿದಾಗ, ಹೆಂಡತಿ ದೇವ್ರು, ಇವತ್ತು ನೀವ್ ಹೇಳಿದಿನ್ ಕೇಳೋದಷ್ಟೇ ನನ್ ಕೆಲ್ಸ ಅಂತ ಕರ್ಣ ಹೇಳಿ ತನ್ ಗಾಡಿನ ನಿಲ್ಲಿಸ್ತಾನೆ. ಹಾಗೆ ಬನ್ನಿ ಅಂತ ಕರ್ಣ ಹೇಳ್ದಾಗ ನಿಧಿ ಹೋಗಿ ಗಾಡಿ ಹತ್ತಿ ಕುತ್ಕೋತಾಳೆ. ಆಗ ಕರ್ಣ ಅವಳ ಹಿಂದೆ ಕುತ್ಕೊಂಡು ಅವಳನ್ನ ತಬ್ಕೋತಾನೆ. ಈ ಕಡೆ ತನ್ ಮಗ ನನಗೋಸ್ಕರ ಟೀ ಮಾಡ್ಕೊಂಡ್ ಬರ್ತಾನೇನೋ ಅಂತ ರಮೇಶ ಕಾಯ್ತಾ ಇರ್ತಾನೆ. ಅಷ್ಟ್ರಲ್ಲಿ ಸಪ್ಪೆ ಮುಖ ಹಾಕೊಂಡು ಸಂಜು ಅಲ್ಲಿಗ್ ಬರ್ತಾನೆ. ಏನಪ್ಪಾ, ಲೈಫ್ ಅಲ್ಲಿ ಕುಡ್ದಿರ್ಬಾರ್ದು ಅಂತ ಟೀನ ಮಾಡ್ಕೊಡ್ತೀನಿ ಅಂತ ಹೇಳ್ದೆ, ಎಲ್ಲಿ ಅಂತ ರಮೇಶ ಕೇಳ್ಬೇಕಾದ್ರೆ, ಹಾಲು ಒಡ್ದೋಯ್ತು ಡ್ಯಾಡ್ ಅಂತ ಸಂಜು ಹೇಳ್ತಾನೆ. ಯಾವ್ದಾದ್ರು ಒಂದು ಚಿಕ್ಕ ಕೆಲ್ಸ ಹೇಳಿದ್ರು ನೆಟ್ಟಿಗ್ ಮಾಡೋದಿಲ್ವಲ್ಲ ನೀನು ಅಂತ ರಮೇಶ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿಗೆ ಒಬ್ಬ ಹುಡುಗ ಬಂದು ಸರ್ ಅಂತ ಕರೀತಾನೆ. ಯಾರಿರ್ಬೋದು ಅಂತ ರಮೇಶನ ಎದ್ದು ಹೋಗಿ ನೋಡ್ತಾನೆ. ಟೀ ತಗೊಳ್ಳಿ ಸರ್ ಅಂತ ಡೆಲಿವರಿ ಬಾಯ್ ಹೇಳ್ದಾಗ, ಟೀನಾ? ಸಂಜು, ನೀನು ಟೀನ ಆರ್ಡರ್ ಮಾಡಿದ್ದ ಅಂತ ರಮೇಶ ಕೇಳ್ತಾನೆ. ನೋ ಡ್ಯಾಡ್ ಅಂತ ಸಂಜು ಹೇಳ್ಬೇಕಾದ್ರೆ, ಮಾಲ್ತಿ ಅನ್ನೋರು ಮಾಡಿದ್ರು ಅಂತ ಆ ಡೆಲಿವರಿ ಬಾಯ್ ಹೇಳ್ತಾನೆ. ಅದನ್ನ ಕೇಳಿ ರಮೇಶನ್ಗೆ ಶಾಕ್ ಆಗತ್ತೆ. ಸರಿ ಆಯ್ತು ಅಂತ ಹೇಳ್ತಾ ರಮೇಶ ಆ ಡೆಲಿವರಿನ ತಗೋತಾನೆ. ಅಷ್ಟ್ರಲ್ಲಿ ಅವನ್ಗೆ ಮಾಲ್ತಿ ಕಾಲ್ ಮಾಡ್ತಾಳೆ. ರಮೇಶ ರಿಸೀವ್ ಮಾಡಿದಾಗ, ಇಬ್ರು ಹ್ಯಾಪಿಯಾಗಿ ಟೀ ಕುಡೀರಿ, ಹ್ಯಾಪಿ ಟೈಮ್ ಅಂತ ಹೇಳಿ ಮಾಲ್ತಿ ಕಾಲ್ ಕಟ್ ಮಾಡ್ತಾರೆ. ಇದ್ರಿಂದ ರಮೇಶನ್ಗೆ ಕೋಪ ಬರುತ್ತೆ. ಈ ಕಡೆ ನಿಧಿ ಬೈಕಲ್ ಕುತ್ಕೊಂಡಾಗ ಕರ್ಣ ಅವಳಿಂದೆ ಕುತ್ಕೊಂಡು ಸುತ್ತಮುತ್ತ ನೋಡ್ತಿರ್ತಾನೆ. ನನಗೂ ಯಾಕೋ ಸ್ವಲ್ಪ ಚಳಿ ಆಗ್ತಿದ್ಯಪ್ಪ ಅಂತ ನಿಧಿ ಹೇಳ್ದಾಗ ಕರ್ಣ ಗಟ್ಟಿಯಾಗಿ ನಿಧಿನ ತಪ್ಕೊಳ್ತಾನೆ. ಅಯ್ಯೋ, ನಾನೇನು ತಪ್ಕೊಳ್ಳಿ ಅಂತ ಹೇಳಿದ್ನ, ಜನ ತುಂಬಾನೇ ಅಪಾರ್ಥ ಮಾಡ್ಕೋತಾರಪ್ಪ ಅಂತ ನಿಧಿ ಹೇಳ್ದಾಗ, ರೀ, ನನ್ ಹೆಂಡ್ತಿನ ನಾನ್ ತಪ್ಕೊಂಡಿದೀರಿ, ಯಾರು ಅಪಾರ್ಥ ಮಾಡ್ಕೊಂಡ್ರೆ ನನಗೇನು ಅಂತ ಕರ್ಣ ಹೇಳ್ದಾಗ, ಏನ್ ಮಾಡೋದು, ಹುಡುಗರು ತುಂಬಾನೇ ಹಾಳಾಗಿದ್ದಾರೆ, ಏನು ಮಾಡಕ್ಕಾಗಲ್ಲ, ಅನ್ಭವಿಸ್ಲೇಬೇಕು ಅಂತ ನಿಧಿ ಹೇಳ್ದಾಗ, ಹೌದಾ, ಬೇಡ್ವಾ, ಬೇಡ ಬಿಡಿ ಅಂತ ಹೇಳ್ತಾ ಕರ್ಣ ತನ್ ಕೈನ ಬಿಡ್ಬೇಕಾದ್ರೆ, ಅಯ್ಯೋ ಹೀಗೆ ಹಿಡ್ಕೊಳ್ಳಿ, ಹಾಗೆಲ್ಲ ಏನಿಲ್ಲ, ಸುಮ್ನೆ ನಿಮ್ ಮನ್ಸಿಗೆ ನೋವಾಗತ್ತೆ, ಒಂದ್ ಚೂರ್ ತಪ್ಕೊಳ್ಳಿ ಅಂತ ನಿಧಿ ಹೇಳ್ದಾಗ, ಕಳ್ಳಿ ಕಣ್ರಿ ನೀವು, ಹೋಗೋಣವಾ ಅಂತ ಕರ್ಣ ಹೇಳ್ತಾನೆ. ಸರಿ ಆಯ್ತು ಅಂತ ನಿಧಿ ಬೈಕ್ ನ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಇಬ್ರು ಆ ರೈಡ್ ನ ತುಂಬಾನೇ ಎಂಜಾಯ್ ಮಾಡ್ಕೊಂಡು ನಗ್ನಗ್ತಾನೆ ಹೋಗ್ತಿರ್ತಾರೆ. ಆದ್ರೆ ಕರ್ಣ ಮಾತ್ರ ನಿಧಿಗೆ ಕೀಟ್ಲೆ ಮಾಡ್ತಿರ್ತಾನೆ. ಮುದ್ದು, ನಿಮ್ಗೋಸ್ಕರ ಒಂದು ಕವನ ಹೇಳ, ಬಟ್ ನನ್ ಸ್ಟೈಲ್ ಅಲ್ಲಿ ಅಂತ ನಿಧಿ ಹೇಳ್ದಾಗ, ಮೈ ಪ್ಲೆಜರ್ ಅಂತ ಕರ್ಣ ಹೇಳ್ತಾನೆ. ತಿಳಿ ಕನಸು, ಪೋಲಿ ಮನಸ್ಸು, ಒಲವಾಗುವ ವಯಸ್ಸು, ಕೃಷ್ಣ ಕೃಷ್ಣ ನೀನೇ ಹರಸು ಅಂತ ನಿಧಿ ಹೇಳ್ತಿದ್ದಂಗೆ, ಅಬ್ಬಾ, ಅಂತೂ ಇಂತೂ ನಮ್ಮ ಟ್ರ್ಯಾಕ್ಗೆ ಬರ್ತಿದ್ದೀರಾ ಅಂತ ಕರ್ಣ ಹೇಳ್ತಾನೆ. ಬರ್ತಿದ್ದೀರಾ ಅಲ್ಲ, ಬಂದಾಗಿದೆ, ಇನ್ನು ಲೈಫ್ ಲಾಂಗ್ ಈ ಟ್ರ್ಯಾಕ್ ನ ಚೇಂಜ್ ಮಾಡೋ ಮಾತೇ ಇಲ್ಲ ಅಂತ ಕರ್ಣಂಗೆ ನಿಧಿ ಹೇಳ್ದಾಗ ಅದನ್ನ ಕೇಳಿ ಕರ್ಣ ಫುಲ್ ಖುಷಿ ಆಗ್ಬಿಡ್ತಾನೆ. ಹೀಗೆ ಅವರಿಬ್ರು ಹೋಗ್ಬೇಕಾದ್ರೆ ದಾರಿಲಿ ಗೋಲ್ಗಪ್ಪ ನೋಡ್ತಾರೆ. ಆಗ ನಿಧಿ ತನ್ ಗಾಡಿನ ನಿಲ್ಸಿ, ಮುದ್ದು ಗೋಲ್ಗಪ್ಪ ತಿನ್ನೋಣವಾ ಅಂತ ಕೇಳ್ತಾಳೆ. ಆಸ್ ಯು ವಿಶ್ ಪ್ಲೀಸ್ ಮೇಡಮ್ ಅಂತ ಕರ್ಣ ಹೇಳ್ತಾನೆ. ಹಾಗೆ ಇಬ್ರು ಹೋಗಿ ಗೋಲ್ಗಪ್ಪ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನಿಧಿ ಕರ್ಣಂಗೂ ಗೋಲ್ಗಪ್ಪ ತಿನ್ಸಿ ತಾನು ತಿಂತಿರ್ತಾಳೆ. ನಿಧಿ ಇಷ್ಟೊಂದ್ ಖುಷಿಯಾಗಿ ಗೋಲ್ಗಪ್ಪ ತಿನ್ನೋದನ್ನ ನೋಡ್ತಾ ಕರ್ಣ ಹಾಗೆ ನೋಡ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿ ಯಾರೋ ಗಿಟಾರ್ ಬಾರಿಸ್ತಿರೋರನ್ನ ನಿಧಿ ನೋಡಿ ಅಲ್ಲಿ ಓಡೋಗ್ ನಿಂತ್ಕೊಂಡು ಅದನ್ನ ಖುಷಿ ಪಡ್ತಾ ಚಪ್ಪಾಳೆ ತಡ್ತಿರ್ತಾಳೆ. ಹಾಗೆ ಕರ್ಣನ್ ಕೈ ಹಿಡ್ಕೊಂಡು ಅವಳು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಅಕ್ಕಪಕ್ಕ ಎಲ್ಲ ಓಡಾಡ್ತಿರೋರೆಲ್ರು ಇವ್ರನ್ನೇ ನೋಡ್ತಾ ತುಂಬಾನೇ ಖುಷಿ ಪಡ್ತಿರ್ತಾರೆ. ಇವ್ರಿಬ್ರು ಇಷ್ಟ್ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಿದಾರಲ್ಲ ಅಂತ ಎಲ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂತ ಎಲ್ರು ಚಪ್ಪಾಳೆ ತಡ್ತಿರ್ತಾರೆ. ಹಾಗೆ ಅವರಿಬ್ರು ಡ್ಯಾನ್ಸ್ ಮುಗಿಸಿ ಪಕ್ಕಕ್ ಬಂದಾಗ ಅಷ್ಟ್ರಲ್ಲಿ ಮಹಾಲಕ್ಷ್ಮಿ ಅವರು ಕಾಲ್ ಮಾಡ್ತಾರೆ. ಹೆಲೋ, ಹೇಳು ಬಂಗಾರಿ ಅಂತ ಕರ್ಣ ಹೇಳ್ಬೇಕಾದ್ರೆ, ಡಾರ್ಲಿಂಗ್, ನಮ್ ನಿಧಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೋ, ಸೂಪರ್ ಸೂಪರ್ ಕಣೋ, ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ ಕಣೋ. ಡಾರ್ಲಿಂಗ್, ಏನ್ ಗೊತ್ತಾ, ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಇವ್ರ ಎಲ್ರನ್ನು ಮಿಕ್ಸ್ ಮಾಡಿ ಬ್ರಹ್ಮ ನಮ್ ನಿಧಿನ ರೆಡಿ ಮಾಡಿರೋ ಹಾಗಿತ್ತು ಕಣೋ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಏನ್ ಬಂಗಾರಿ, ನಾನ್ ಹೇಳ್ಬೇಕಾಗಿರೋ ವಿಷಯನ ನೀ ಹೇಳ್ತಾ ಇದ್ಯಾ, ಇರ್ಲಿ ಇದನ್ನ ಮುಂದೆ ನೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ಅಲ್ಲ, ನೀನೆಲ್ ನೋಡ್ದೆ ಅಂತ ಕರ್ಣ ಕೇಳ್ಬೇಕಾದ್ರೆ, ಅಯ್ಯೋ
ಅಯ್ಯೋ ನಿಮ್ ಡ್ಯಾನ್ಸ್ ವೈರಲ್ ಆಗ್ಬಿಟ್ಟಿದೆ ಕಣೋ. ಯಾರ್ ಮೊಬೈಲ್ ಓಪನ್ ಮಾಡಿದ್ರು ನಿಮ್ಮಿಬ್ರದೇ ಡ್ಯಾನ್ಸ್. ಒಂದ್ ನಿಮಿಷ ನಿಧಿಗ್ ಫೋನ್ ಕೊಡು ಅಂತ ಮಹಾಲಕ್ಷ್ಮಿ ಅವರು ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ತಾ ಕರ್ಣ ನಿಧಿಗೆ ಫೋನ್ ಕೊಡ್ತಾನೆ. ಹಾ ಹೇಳಿ ಅಜ್ಜಿ ಅಂತ ನಿಧಿ ಹೇಳ್ಬೇಕಾದ್ರೆ ನಾನ್ ಹೋಗಿ ಜ್ಯೂಸ್ ತರ್ತೀನಿ ಅಂತ ಹೇಳ್ತಾ ಕರ್ಣ ಅಲ್ಲಿಂದ ಹೋಗ್ತಾನೆ. ಏನು ನ್ಯೂಲಿ ಮ್ಯಾರಿಡ್ ಕಪಲ್ ಸಖತ್ ಎಂಜಾಯ್ ಮಾಡ್ತಿದ್ದೀರಾ ಅನ್ಸುತ್ತೆ ಅಂತ ಮಹಾಲಕ್ಷ್ಮಿ ಅವರು ಕೇಳ್ಬೇಕಾದ್ರೆ ಹಾ ಸ್ವಲ್ಪ ಅಜ್ಜಿ ಅಂತ ನಿಧಿ ನಾಚ್ಕೊಂಡು ಹೇಳ್ತಾಳೆ. ನಿನ್ ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತಮ್ಮ. ಏನ್ ಲೈಕ್ಸು ಏನ್ ಕಮೆಂಟ್ಸ್ ಗೊತ್ತಾ. ಇಬ್ರು ಜಾಲಿಯಾಗಿ ಸುತ್ತಾಡ್ಕೊಂಡ್ ಬನ್ನಿ. ನಮ್ ಕರ್ಣಂಗೆ ಹಾಸ್ಪಿಟ್ಲ್ ಕೆಲ್ಸ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ. ನಿಧಿ ನೀನ್ ಅವನನ್ನ ಕರ್ಕೊಂಡೋಗಿ ಒಳ್ಳೆ ಕೆಲ್ಸ ಮಾಡ್ದೆ ನೋಡು ಅಂತ ಮಹಾಲಕ್ಷ್ಮಿ ಅವರು ನಿಧಿನ ಹೊಗಳ್ತಿರ್ತಾರೆ. ಅಜ್ಜಿ ಆಕ್ಚುಲಿ ಈ ಪ್ಲಾನ್ ಅವ್ರದೇ ಅಂತ ನಿಧಿ ಹೇಳ್ತಿದ್ದಂಗೆ ಇದನ್ನ ಕೇಳಿ ಮಹಾಲಕ್ಷ್ಮಿ ಅವ್ರಿಗೆ ಶಾಕ್ ಆಗತ್ತೆ. ಏನು ಹೌದಾ ಪರವಾಗಿಲ್ವೇ ನಮ್ ಕರ್ಣ ಇಷ್ಟೊಂದೆಲ್ಲ ಚೇಂಜ್ ಆಗ್ಬಿಟ್ಟಿದಾನ. ಸರಿ ಜಾಸ್ತಿ ಮಾತಾಡಿ ನಿಮ್ ಟೈಮ್ ನ ವೇಸ್ಟ್ ಮಾಡೋದಿಲ್ಲ. ಎಂಜಾಯ್ 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 ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ಕಾಲ್ ಕಟ್ ಮಾಡ್ತಾರೆ. ನಿಧಿ ಅವ್ರು ಹೇಳಿದ ಮಾತನ್ನ ಕೇಳಿ ನಾಚ್ಕೋತಿರ್ತಾಳೆ. ಹಾಗೆ ಇವ್ರು ಎಲ್ಲೋದ್ರು ಅಂತ ನಿಧಿ ಕರ್ಣನ್ನ ಹುಡುಕ್ಬೇಕಾದ್ರೆ ಅಲ್ಲಿ ಕರ್ಣ ಒಂದ್ ಹುಡುಗಿ ಜೊತೆ ಸೆಲ್ಫಿ ತೆಗೆಸ್ಕೊತಾ ಇರ್ತಾನೆ. ಅದನ್ನ ನೋಡಿ ನಿಧಿಗೆ ಕೋಪ ಬರುತ್ತೆ. ಹಾಗೆ ಅಲ್ಲಿಂದ ಮಸೀತಾ ನಿಧಿ ಅವ್ರ ಹತ್ರ ಹೋಗಿ ಆ ಹುಡುಗಿ ಕೈನ ಕಿತ್ ಹಾಕ್ತಾಳೆ. ನಿಧಿ ಅಂತ ಕರ್ಣ ಹೇಳ್ಬೇಕಾದ್ರೆ ಯಾರ್ ಇವಳು, ಇವ್ರ ಜೊತೆ ನಿನಗ್ಯಾಕಮ್ಮ ಫೋಟೋ ಬೇಕು, ಇಫ್ ಯು ಡೋಂಟ್ ಮೈಂಡ್ ನೀವ್ ಇಲ್ಲಿಂದ ಹೊರಡ್ಬೋದಾ ಅಂತ ನಿಧಿ ಆ ಹುಡುಗಿ ಮೇಲೆ ರೇಗಾಡ್ತಾಳೆ. ಕರ್ಣ ಏನ್ ಇವ್ರು ಈ ತರ ಮಾತಾಡ್ತಿದ್ದಾರೆ, ನನ್ನನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದು ನೀವು, ನನ್ನನ್ನ ಮನ್ಸಾರೆ ಪ್ರೀತಿ ಮಾಡಿ ಹೇಳ್ದೆ ಕೇಳ್ದೆ, ಈಗ ಇವ್ರನ್ನ ಮದ್ವೆ ಆಗಿದ್ದು ನೀವು, ಈಗ ಇವ್ರ ಹತ್ರ ಈ ತರದ್ ಮಾತನ್ನ ನಾನ್ ಕೇಳ್ಬೇಕಾ, ಇದು ಸರಿನಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಯಾರೇ ನೀವು, ಸುಮ್ನೆ ಇಲ್ದಿರೋ ಕತೆನೆಲ್ಲ ಕಟ್ಟಿದ್ರೆ ನಿಮ್ಗೆ ಶಾಸ್ತಿ ಮಾಡ್ಬೇಕಾಗತ್ತೆ ಅಂತ ನಿಧಿ ವಾರ್ನಿಂಗ್ ಕೊಡ್ತಾಳೆ. ಪೂರ್ತಿ ನಿಧಿ ಅವರು ನನ್ನನ್ನ ಪ್ರೀತಿಸ್ತಾ ಇದ್ರು, ಇದನ್ನ ನಿಮ್ಗೆ ಹೇಗ್ ಹೇಳಿ ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ನಮ್ ಮದ್ವೆ ಕೂಡ ಆಗಿದೆ, ನಮ್ಮಿಬ್ರದು ಮುಗ್ದೋಗಿರೋ ಅಧ್ಯಾಯ, ಇನ್ ಮುಂದೆ ನನ್ ಜೀವನಕ್ಕೆ ಬರ್ಬೇಡಿ ಪ್ಲೀಸ್ ಅಂತ ಕರ್ಣ ಆ ಸ್ಫೂರ್ತಿಗೆ ಹೇಳ್ತಿದ್ದಂಗೆನೆ ಅದನ್ನ ಕೇಳಿ ನಿಧಿಗೆ ಗಾಬರಿ ಆಗತ್ತೆ. ಮುದ್ದು ನೀವೇನ್ ಹೇಳ್ತಿದ್ದೀರಾ, ಇವಳೇನೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ, ನೀವಿಬ್ರು ಪ್ರೀತಿಸ್ತಿದ್ರಾ, ಇದು ನಿಜನಾ ಅಂತ ನಿಧಿ ಗಾಬರಿಲಿ ಕೇಳ್ತಾಳೆ. ಆಕ್ಚುಲಿ ನೀವ್ ನನ್ ಬದುಕಿಗೆ ಬರೋದಕ್ಕೆ ಮುಂಚೆನೆ ನನ್ ಕಾಲೇಜಲ್ಲಿ ಇವ್ರನ್ನ ಅಂತ ಕರ್ಣ ಹೇಳ್ಬೇಕಾದ್ರೆ ಇವ್ರನ್ನ ಪ್ರೀತಿಸ್ತಿದ್ರಾ ಅಂತ ನಿಧಿ ಕೇಳ್ತಾಳೆ. ಅದಕ್ಕೆ ಕರ್ಣ ಹೌದು ಅಂತ ಹೇಳ್ತಾನೆ. ಅದನ್ನ ಕೇಳಿ ನಿಧಿಗೆ ಗಾಬರಿ ಆಗತ್ತೆ. ಆಮೇಲೆ ಇವರು ದೂರ ಆದ್ರು ಅಂತ ಕರ್ಣ ಹೇಳ್ತಾನೆ. ಇದ್ರಿಂದ ನಿಧಿಗೆ ತುಂಬಾನೇ ನೋವಾಗತ್ತೆ. ನೋಡಿ ನಿಧಿ ನಾ ಹೇಳೋದನ್ನ ಕೇಳಿ, ಈಗ್ಲೂ ಇದನ್ನೆಲ್ಲ ಸರಿ ಮಾಡ್ಬೋದು, ನೀವ್ ನನ್ಗೆ ತಂಗಿ ತರ ಅಂತ ಸ್ಫೂರ್ತಿ ಹೇಳ್ಬೇಕಾದ್ರೆ ಏಯ್ ಯಾವಳೆ ನಿನ್ ತಂಗಿ ಅಂತ ನಿಧಿ ಕೋಪ ಮಾಡ್ಕೋತಾಳೆ. ಮೊದ್ಲು ಇವ್ರನ್ನ ನಾನ್ ಪ್ರೀತಿಸ್ತಿದ್ದೆ ಅಲ್ವಾ, ಆ ರಿಲೇಶನ್ಶಿಪ್ ಅಲ್ಲಿ ನೀವ್ ನನ್ಗೆ ತಂಗಿನೇ ಆಗ್ಬೇಕು, ನಾವಿಬ್ರು ಒಂದೇ ಮನೇಲಿ ಸಂಸಾರ ನಡ್ಸೋದಕ್ಕೆ ನನಗೇನು ತೊಂದ್ರೆ ಇಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಸ್ಫೂರ್ತಿ ಕೇಳ್ತಿದ್ದಂಗೆ ನನ್ಗೆ ತಲೆ ಕೆಟ್ರೆ ನಾನ್ ಸರಿ ಇರೋದಿಲ್ಲ, ಇನ್ನೊಂದ್ ಶಬ್ದ ಮಾತಾಡಿದ್ರು ನಿಮ್ ಬುರುಡೆ ಓಪನ್ ಮಾಡ್ಬೇಕಾಗತ್ತೆ ಅಂತ ನಿಧಿ ಕೋಪ ಮಾಡ್ಕೋತಾಳೆ. ಹಾಗೆ ಅಲ್ಲೇ ಕೆಳಗಡೆ ಬಿದ್ದಿರೋ ಕಲ್ಲನ್ನ ಎತ್ಕೊಂಡು ಆ ಸ್ಫೂರ್ತಿಗೆ ಹೊಡೆಯೋದಕ್ಕೆ ಅಂತ ಹೋದಾಗ ಕರ್ಣ ನಿಧಿನ ತಡಿತಾನೆ. ಕೂಲ್ ಡೌನ್ ಅಂತ ಹೇಳ್ತಾ ಕರ್ಣ ನಗ್ಬೇಕಾದ್ರೆ ಓ ಇವಳು ನಿಮ್ ಹಳೆ ಲವ್ವರ್ ಅಂತ ನನ್ನನ್ನ ತಡಿತಾ ಇದ್ದೀರಾ, ನಾನ್ ಇವಳನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ನಿಧಿ ಆ ಕಲ್ಲಲ್ಲಿ ಸ್ಫೂರ್ತಿಗೆ ಹೊಡೆಯೋದಕ್ಕೆ ಅಂತ ಹೋದಾಗ ನಿಧಿ ಕಾಮ್ ಡೌನ್, ಅಲ್ಲಿ ನೋಡಿ ಅಲ್ಲಿ ಕ್ಯಾಮ್ರಾ ಇದೆ, ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ, ರಿಲ್ಯಾಕ್ಸ್ ಅಂತ ಪೂರ್ತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ನಿಧಿಗೆ ಶಾಕ್ ಆಗತ್ತೆ. ಹಾಗೆ ಕರ್ಣ ನಿಧಿನ ನೋಡ್ತಾ ನಗ್ತಿರ್ತಾನೆ. ನಿಮ್ ಹಸ್ಬೆಂಡು ನಿಮಗ್ ಮಾತ್ರ ಸೇರ್ದವ್ರು, ನಾವು ಪ್ರ್ಯಾಂಕ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅದಕ್ಕೆ ಕರ್ಣ ಅವರು ಒಪ್ಕೊಂಡ್ರು ಅಂತ ಸ್ಫೂರ್ತಿ ಹೇಳ್ತಿದ್ದಂಗೆ ನಿಧಿ ಕೋಪದಿಂದ ಕರ್ಣನೆ ಗುರಾಯಿಸ್ತಾ ಇರ್ತಾಳೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಕರ್ಣ, ನೀವಿಬ್ರು ಕ್ಯೂಟ್ ಪೇರ್, ಥ್ಯಾಂಕ್ ಯು ಸೋ ಮಚ್, ನಾನಿನ್ ಬರ್ತೀನಿ ಅಂತ ಹೇಳ್ತಾ ಸ್ಫೂರ್ತಿ ಇಬ್ರಿಗೂ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಆಗ ನಿಧಿ ಕೋಪದಿಂದ ಕರ್ಣನ ಗುರಾಯಿಸ್ಬೇಕಾದ್ರೆ ಕರ್ಣ ಮಾತ್ರ ಏನ್ ಮಾಡೋದು ಅಂತ ಗಾಬರಿಲಿ ಒದ್ದಾಡ್ತಿರ್ತಾನೆ. ನಿಮ್ಮನ್ನ ಮಾತ್ರ ನಾನಂತೂ ಸುಮ್ನೆ ಬಿಡೋದಿಲ್ಲ, ನಿಮ್ಮನ್ನ ಮಾಡ್ತೀನಿ ಇರಿ ಅಂತ ಹೇಳ್ತಾ ಕರ್ಣ ಅಲ್ಲಿಂದ ಓಡೋಗ್ತಿರ್ತಾನೆ. ಹಾಗೆ ಅಲ್ಲಿ ಫೋಟೋ ತೆಗಿತಾ ಇರೋ ಒಂದ್ ಹುಡುಗಿಗೆ ಡಿಕ್ಕಿ ಹೊಡ್ಬಿಡ್ತಾನೆ. ಐಮ್ ಸಾರಿ. ಅಯ್ಯೋ ಇವ್ರ ರುದ್ರಕಾಳಿ ಅವತಾರ ನೋಡಿನೇ ಈ ಟೈಮಲ್ಲೇ ಡಿಕ್ಕಿ ಹೊಡಿಬೇಕಾಗಿತ್ತಾ, ಏನ್ ಮಾಡೋದು ಅಂತ ಕರ್ಣ ತುಂಬಾನೇ ಒದ್ದಾಡ್ತಿರ್ತಾನೆ. ಅಷ್ಟ್ರಲ್ಲಿ ನಿಧಿ ಅಲ್ಲಿಗೆ ಓಡ್ ಬರ್ತಾಳೆ. ಓ ಮೈ ಗಾಡ್, ಡಾಕ್ಟರ್ ಕರ್ಣ ಅಂಡ್ ನಿಧಿ ನೀವಿಬ್ರು ಇವತ್ತು ವೈರಲ್ ಆಗ್ತಿರೋ ಜಸ್ಟ್ ಮ್ಯಾರಿಡ್ ಕಪಲ್ ಅಲ್ವಾ, ನನಗೆ ನಿಮ್ ಫೋಟೋಸ್ ಬೇಕೇ ಬೇಕು, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ, ಪ್ಲೀಸ್ ಸಿಂಪಲ್ ಆಗಿ ಪೋಸ್ಟ್ ಕೊಟ್ರೆ ಸಾಕು ಅಂತ ಆ ಹುಡುಗಿಗೆ ಹೇಳ್ಬೇಕಾದ್ರೆ
ಓಕೆ ಅಂತ ಹೇಳ್ತಾ ಕರ್ಣ ನಿಧಿ ಇಬ್ರು ಜೊತೆಗ್ ನಿಂತ್ಕೊಂಡು ಪೋಸ್ ಗಳನ್ನ ಕೊಡ್ತಾರೆ. ಅಯ್ಯೋ ಏನಿದು, ನೀವು ಒಳ್ಳೆ ಆಫೀಸ್ ಅಲ್ಲಿ ವರ್ಕ್ ಮಾಡೋರ್ ತರ ಪೋಸ್ ಕೊಡ್ತಿದ್ದೀರಲ್ಲ, ಇವಾಗ ತಾನೇ ಮದ್ವೆ ಆಗಿರೋರ್ ನೀವು, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಪೋಸ್ ಕೊಡಿ ಅಂತ ಹುಡುಗಿ ಹೇಳ್ತಿದ್ದಂಗೆ ಕರ್ಣ ನಿಧಿಗೆ ಸ್ವಲ್ಪ ಹತ್ರದಲ್ಲಿ ನಿಂತ್ಕೋತಾನೆ. ಅಯ್ಯೋ ಹೀಗಲ್ಲ, ಒಂದ್ ನಿಮಿಷ ಇರಿ ಅಂತ ಹೇಳ್ತಾ ಕರ್ಣನ್ ಒಂದ್ ಕೈನ ತೆಗ್ದು ನಿಧಿ ಹೆಗ್ಲ ಮೇಲೆ ಹಾಕಿ, ನೀವ್ ಈ ರೀತಿ ನಿಂತ್ಕೊಳ್ಳಿ ಮೇಡಮ್, ನೀವು ಈ ರೀತಿ ತಪ್ಕೊಳ್ಳಿ ಅಂತ ಆ ಹುಡುಗಿ ಕರ್ಣನ್ನ ತಬ್ಕೊಂಡು ತೋರಿಸ್ತಾಳೆ. ಇದ್ರಿಂದ ನಿಧಿಗೆ ಕೋಪ ಬರುತ್ತೆ. ಒಂದ್ ನಿಮಿಷ ಸೈಡ್ ಹೋಗ್ರಿ, ನೋಡಿ ನಾವ್ ಹೇಗ್ ಪೋಸ್ ಕೊಡ್ತೀವೋ ಆ ರೀತಿ ತಗೊಳ್ಳಿ, ಎಕ್ಸ್ಟ್ರಾ ಎಲ್ಲ ಬೇಡ, ಇಲ್ಲಾಂದ್ರೆ ನೀವು ಬೇಡ ನಿಮ್ ಫೋಟೋನು ಬೇಡ ಅಂತ ನಿಧಿ ಕೋಪ ಮಾಡ್ಕೊಂಡು ಕರ್ಣನ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಅಯ್ಯೋ ಯಾರೋ ಹುರ್ಕೊಂಡು ಫುಲ್ ಸುಟ್ಟೋಗಿರೋ ವಾಸನೆ ಬರ್ತಿದೆ ಅಂತ ಹೇಳ್ತಾ ಕರ್ಣ ನಗ್ಬೇಕಾದ್ರೆ, ಹೌದು ಅವಳು ಯಾರೋ ಬಂದು ನಿಮ್ಮನ್ನ ಈ ರೀತಿ ಮುಟ್ಟಿ ಈ ರೀತಿ ತಬ್ಕೊಂಡೆಲ್ಲ ಪೋಸ್ ಕೊಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಅಲ್ಲ, ಒಂದ್ ವೇಳೆ ಯಾವ್ದೋ ಒಂದ್ ಹುಡ್ಗ ಬಂದು ನನ್ನ ಹತ್ರ ಇದೇ ರೀತಿ ಬಿಹೇವ್ ಮಾಡಿದಿದ್ರೆ ನೀವ್ ನೋಡ್ಕೊಂಡು ಸುಮ್ನೆ ಇರ್ತಿದ್ರಾ ಅಂತ ನಿಧಿ ಕೇಳ್ದಾಗ, ಆ ನಮ್ ಹುಡ್ಗಿನ ನಾವ್ ಆ ರೀತಿ ಬಿಟ್ಬಿಡ್ತೀವ ಅಂತ ಕರ್ಣ ಕೇಳ್ತಾನೆ. ಅಲ್ವಾ ಅಲ್ವಾ ಮತ್ತೆ ನನಗೂ ಹಾಗೆ ನಿಮ್ ಮೇಲೆ ಲವ್ ಪೊಸೆಸಿವ್ನೆಸ್ ಎಲ್ಲ ಇರುತ್ತೆ ಅಂತ ನಿಧಿ ಹೇಳ್ತಾಳೆ. ಓಕೆ ಮ್ಯಾಮ್, ಸಾರಿ, ಇನ್ಮೇಲೆ ಹುಡುಗಿರಿಂದ ನಾನೇ ದೂರ ಇರ್ತೀನಿ, ಓಕೆನಾ ಅಂತ ಹೇಳ್ತಾ ಕರ್ಣ ತನ್ ಕಿವಿನ ಹಿಡ್ಕೊಂಡು ಹೇಳ್ತಾನೆ, ನೋಡಿ ನೀವು ಹುಡುಗಿರಿಂದ 4 ಅಡಿ ಇಲ್ಲ 40 ಅಡಿ ದೂರ ಇರ್ಬೇಕು, ಹೊಡೀರಿ ಬಸ್ಕಿನ ಹೊಡೀರಿ ಅಂತ ನಿಧಿ ಹೇಳ್ದಾಗ ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ವಲ್ಲ ಅಂತ ಹೇಳ್ತಾ ಕರ್ಣ ಬಸ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಸಾಕು ಬಿಡಿ, ಮನೆಗ್ ಹೋಗೋಣ, ಎಲ್ರು ಕಾಯ್ತಿರ್ತಾರೆ ಅಂತ ಹೇಳ್ತಾ ನಿಧಿ ಕರ್ಣನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಕರ್ಣ ಮತ್ತೆ ರೂಮ್ ನೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾನೆ. ಏನ್ ಮುದ್ದು ಇದೆಲ್ಲ ಅಂತ ನಿಧಿ ಕೇಳ್ಬೇಕಾದ್ರೆ, ನೋಡಮ್ಮ ಇನ್ಮೇಲೆ ಯಾವಾಗ್ಲೂ ಇದೇ ತರಾನೇ ನಿನಗೋಸ್ಕರ ರೂಮ್ ಎಲ್ಲ ಡೆಕೋರೇಟಿವ್ ಆಗೇ ಇರುತ್ತೆ ಅಂತ ಕರ್ಣ ಹೇಳ್ತಿರ್ತಾನೆ. ಮುದ್ದು, ನೀವ್ ಬರ್ತಾ ಬರ್ತಾ ತುಂಬಾ ಪೋಲಿ ಆಗ್ತಿದ್ದೀರಾ ಅಂತ ನಿಧಿ ಹೇಳ್ಬೇಕಾದ್ರೆ, ನೀನ್ ಇರ್ಬೇಕಾದ್ರೆ ನನ್ ಪೋಲಿನೇ ಆಗೋದು ಅಂತ ಕರ್ಣ ಹೇಳ್ಕೊಂಡು ನಗ್ತಿರ್ತಾನೆ. ಅಷ್ಟ್ರಲ್ಲಿ ರೂಮ್ ಡೋರ್ನ ಕುಟ್ದಂಗಾಗತ್ತೆ. ಯಾರು ಅಂತ ಹೇಳ್ತಾ ಕರ್ಣ ರೂಮ್ ಡೋರ್ ಓಪನ್ ಮಾಡಿದಾಗ ಮಹಾಲಕ್ಷ್ಮಿ ಅವರು ಮತ್ತೆ ಮಾಲ್ತಿ ಇಬ್ರುನು ರೂಮ್ ಒಳಗಡೆ ಬರ್ತಾರೆ. ರೂಮ್ ಡೆಕೋರೇಟ್ ಮಾಡಿರೋದನ್ನ ನೋಡ್ತಾ ಇಬ್ರು ನಾಚ್ಕೋತಿರ್ತಾರೆ. ಪರವಾಗಿಲ್ಲ, ನಮ್ ಕರ್ಣನ ಏನು ಅಂತ ಅನ್ಕೊಂಡಿದ್ವಿ, ಆದ್ರೆ ಇಷ್ಟ್ರ ಮಟ್ಟಿಗೆ ಬದ್ಲಾಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾ ಮಹಾಲಕ್ಷ್ಮಿ ಮತ್ತೆ ಮಾಲ್ತಿ ಅವ್ರಿಬ್ರು ನಗ್ತಿರ್ತಾರೆ. ಹೌದು ಬಂಗಾರಿ, ಏನು ಇದ್ದಕ್ಕಿದಂಗ್ ಇಬ್ರು ಬಂದ್ಬಿಟ್ಟಿದ್ದೀರಲ್ಲ ಅಂತ ಕರ್ಣ ಕೇಳ್ಬೇಕಾದ್ರೆ, ಕರ್ಣ ಆಕ್ಚುಲಿ ಆಷಾಢ ಮಾಸ ಶುರು ಆಗ್ತಿದ್ಯಲ್ವಾ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ, ಶುರುವಾದ್ರೆ ಏನ್ ಮಾಡ್ಬೇಕು ಅಂತ ಕರ್ಣ ಕೇಳ್ತಾನೆ. ಹೊಸದಾಗಿ ಮದ್ವೆ ಆಗಿರೋ ದಂಪತಿಗಳು ಜೊತೆಯಾಗಿ ಇರಬಾರ್ದು ಅಂತ ಮಹಾಲಕ್ಷ್ಮಿ ಅವರು ಹೇಳಿದಾಗ ಅದನ್ನ ಕೇಳಿ ಕರ್ಣ ಮತ್ತೆ ನಿಧಿ ಇಬ್ರಿಗೂ ಶಾಕ್ ಆಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕರ್ಣ ಕೇಳಿದಾಗ, ಅದಕ್ಕೆ ಇವಾಗ ನಿಧಿನ ಅವ್ರ ತವ್ರ ಮನೆಗೆ ಕಳಿಸ್ಬೇಕು ಅಂತ ಮಾಲ್ತಿ ಅವರು ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ, ಅದೆಲ್ಲ ನಾನ್ ಪಾಲಿಸೋದಿಲ್ಲ ಅಂತ ಕರ್ಣ ಹೇಳ್ದಾಗ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ಶಾಸ್ತ್ರ ಅಂದ್ಮೇಲೆ ಪಾಲಿಸ್ಲೇಬೇಕು, ನಿಧಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳಮ್ಮ ಅಂತ ಹೇಳ್ತಾ ಮಹಾಲಕ್ಷ್ಮಿ ಅವರು ನಿಧಿ ಬ್ಯಾಗ್ ಎತ್ಕೊಂಡು ಸೀದಾ ಶಾಂತಿ ಮನೆಗೆ ಬರ್ತಾರೆ. ಶಾಂತಿ, ಏ ಶಾಂತಿ ಬಾರೆ, ಎಲ್ಲೇ ಇದ್ಯಾ? ಯಪ್ಪ, ನಿನ್ ಮೊಮ್ಮಗಳನ್ನ ಮನೆಗ್ ಕರ್ಕೊಂಡ್ ಬರೋಷ್ಟ್ರಲ್ಲಿ ಸಾಕಾಗೋಯ್ತು ಕಣೆ ನನ್ಗೆ ಅಂತ ಮಹಾಲಕ್ಷ್ಮಿ ಅವರು ಹೇಳ್ಬೇಕಾದ್ರೆ ಶಾಂತಿ ಅಜ್ಜಿ ಬಿದ್ದು ನಗ್ತಾ ಇರ್ತಾರೆ. ಈ ಆಷಾಢದ ಮಾಸದ ಶಾಸ್ತ್ರನ ಅದ್ ಯಾರ್ ಮಾಡಿದ್ರೆ ಏನೋ, ನನ್ ಕೈಗ್ ಸಿಕ್ಕಿದ್ರೆ ಅವ್ರೆಲ್ಲ ಚಟ್ನಿ ಮಾಡ್ಬಿಡ್ತೀನಿ ಅಂತ ನಿಧಿ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ಈ ಕಡೆ ನಿಧಿ ಬೆಳಗ್ಗೆಯಿಂದ ಕರ್ಣಂಗೆ ಕಾಲ್ ಮಾಡಿ ಸಾಕಾಗಿರ್ತಾಳೆ. ಆದ್ರೆ ಕರ್ಣಂಗ್ ಕಾಲ್ ರಿಸೀವ್ ಆಗ್ತಿರೋದೇ ಇಲ್ಲ. ಛೇ, ಏನಾಯ್ತು, ಮುದ್ದು ಬೆಳಗ್ಗೆಯಿಂದ ಸರಿಯಾಗಿ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ನಿಧಿ ಯೋಚನೆ ಮಾಡ್ಬೇಕಾದ್ರೆ ಅಲ್ಲಿಗೆ ವೇಷ ಬದಲಾಯಿಸ್ಕೊಂಡು ಕರ್ಣ ಬಂದಿರ್ತಾನೆ. ಮುತ್ಕುನ್ ತರ ಬಂದಿರ್ತಾನೆ. ನೀವೇನಾ ಇಲ್ಲಿ 5 ರೂಪಾಯಿ ಡಾಕ್ಟರ್ ಅಂದ್ರೆ ಅಂತ ಕರ್ಣ ಹೇಳಿದಾಗ, ಹೌದು ಬನ್ನಿ ಕುತ್ಕೊಳ್ಳಿ ಅಂತ ನಿಧಿ ಕರಿತಾಳೆ. ಆಗ ಕರ್ಣ ಬಂದು ಕುತ್ಕೊಂಡಾಗ, ತಾತ ನಿಮ್ಗೇನಾಗಿದೆ ಅಂತ ನಿಧಿ ವಿಚಾರಿಸ್ತಾಳೆ. ಎದೆ ನೋವಿದೆ ಅಂತ ಕರ್ಣ ಹೇಳ್ದಾಗ, ಸರಿ ಆಯ್ತು ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ನಿಧಿ ಕರ್ಣನ ಹತ್ರ ಹೋಗ್ತಾಳೆ. ಆಗ ಆ ನಂಟಿಸ್ಕೊಂಡಿರೋ ಮೀಸೆ ಸ್ವಲ್ಪ ಬಿಚ್ಚೋಗಿರುತ್ತೆ. ಓ ನೀವಾ, ಮಾಡ್ತೀನಿರಿ ಅಂತ ನಿಧಿ ಮನ್ಸಲ್ಲೇ ಅನ್ಕೊಂಡು ಹಾಗೆ ಅವನನ್ನ ಯಾಮಾರಿಸಿ ಅವನ್ಗೆ ಇಂಜೆಕ್ಷನ್ ಕೊಡ್ತೀನಿ ಅಂತ ನಿಧಿ ಹೋದಾಗ ಕರ್ಣ ಅವಳ ಕೈ ಹಿಡ್ಕೊಂಡು ಅವನ್ ತೊಡೆ ಮೇಲೆ ಕೂರ್ಸ್ಕೊತಾನೆ. ಮುದ್ದು, ಏನಿದೆಲ್ಲ, ಯಾಕೆ ಈ ಹುಡುಗಾಟ ಅಂತ ನಿಧಿ ಕೇಳ್ಬೇಕಾದ್ರೆ, ಅಯ್ಯೋ ಸುಮ್ನಿರಮ್ಮ, ನಾನ್ ಏನಾದ್ರೂ ಇಲ್ಲಿಗ್ ಬಂದಿರೋದು ಅಜ್ಜಿಗ್ ಗೊತ್ತಾಗಿದ್ರೆ ಅಷ್ಟೇ, ಇಷ್ಟೊತ್ತಿಗೆ ರಂಪಾಟ ಮಾಡಿರ್ತಿದ್ರು ಅಂತ ಕರ್ಣ ಹೇಳಿದಾಗ ನಿಧಿ ಕರ್ಣನ್ನೇ ನೋಡ್ತಿರ್ತಾಳೆ. ಅಯ್ಯೋ, ನೀವ್ ಈ ರೀತಿ ನನ್ನನ್ನ ನೋಡ್ತಾ ಇದ್ರೆ ಈ ಆಷಾಢದ ರೂಲ್ಸ್ ನ ಬ್ರೇಕ್ ಮಾಡ್ಬೇಕಾಗತ್ತೆ ಅಂತ ಕರ್ಣ ಹೇಳ್ತಾನೆ. ನೀವ್ ಇಲ್ಲಿಗ್ ಬಂದು ಆಲ್ರೆಡಿ ರೂಲ್ಸ್ ನ ಬ್ರೇಕ್ ಮಾಡಿದ್ದಾಯ್ತು ಅಂತ ಹೇಳ್ತಾ ನಿಧಿ ಕರ್ಣ ಹಾಕೊಂಡಿರೋ ವಿಗ್ಗನ್ನೆಲ್ಲ ತೆಗಿಬೇಕಾದ್ರೆ, ಛೇ ನಮ್ಮಿಬ್ರಿಗೆ ಇಂಥ ಗತಿ ಬರ್ಬಾರ್ದಾಗಿತ್ತಲ್ವಾ
ಅಂತ ಹೇಳ್ತಾ ಕರ್ಣ ನಿಧಿನ ತಬ್ಕೊಳ್ಳೋದಿಕ್ಕೆ ಅಂತ ಬರ್ತಾನೆ. ಅಷ್ಟ್ರಲ್ಲಿ ಶಾಂತಿ ನಿಧಿ ಅಂತ ಕರೆದಾಗ ಕರ್ಣ ಮತ್ತೆ ನಿಧಿ ಇಬ್ರು ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಏನ್ ಮಾಡೋದು ಅಂತ ನಿಧಿ ಒದ್ದಾಡ್ತಿರ್ತಾಳೆ. ಹೌದು, ಏನ್ ಮಾಡ್ಲಿ ಇವಾಗ? ಶಾಂತಿ ಅಜ್ಜಿ ಏನಾದ್ರು ನೋಡಿದ್ರೆ ಅಷ್ಟೇ ನನ್ ಕತೆ ಅಂತ ಕರ್ಣ ಹೇಳಿದಾಗ, ಅಯ್ಯೋ ಬಂದು ನೀವು ನನ್ನನ್ನ ಒಳ್ಳೆ ಪರಿಸ್ಥಿತಿನಲ್ಲಿ ಸಿಕ್ಕಾಕಿಸ್ಬಿಟ್ರಲ್ಲ, ಏನ್ ಮಾಡ್ಲಿ ಮುದ್ದು ಅಂತ ನಿಧಿ ಟೆನ್ಷನ್ ಮಾಡ್ಕೊತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.